ಮನೇಲಿ ಕುಡಿಬಾರ್ದು ಆಯ್ತಾ? ಪ್ಲೀಸ್ ಅಂಕಲ್, ನನಗೋಸ್ಕರ, ಆರತಿ ಅಮ್ಮನಿಗೋಸ್ಕರ. ಮೊನ್ನೆ ತಾನೇ ಎದೆ ಇಟ್ಕೊಂಡು ಬಿದ್ದೋದ್ರಿ. ಇನ್ಮೇಲೆ ಹಾಗಾಗಬಾರ್ದು. ನೀವು ಹುಷಾರಾಗಿರ್ಬೇಕು. ನಕ್ಷತ್ರ, ಅಂಕಲ್ಗೆ ಮಾತ್ರ ತಿನ್ನಿಸ್ತಾ ಇದೆಯಾ? ನನಗಿಲ್ವಾ? ನಾನೇನು ಪಾಪ ಮಾಡಿದ್ದೀನಿ? ನನ್ನನ್ನು ಕರೀಲೇ ಇಲ್ಲ. ನಿಮ್ ಮಡ್ಲಲ್ಲಿ ಕೂತು ಕೈ ತುತ್ತು ತಿನ್ನೋ ಭಾಗ್ಯ ಸಿಕ್ತೆ ಹೋದ್ರು ಇವಾಗ ನಿಮ್ಗೆ ತುತ್ತು ಕೊಟ್ಟು ತಿನ್ಸೋ ಸುಖ ಸಿಕ್ತಿದೆಲ್ಲ, ಈ ಜನ್ಮಕ್ಕಿಷ್ಟು ಸಾಕಮ್ಮ. ನಾನು ಅಷ್ಟು ಕರೆದ್ರೂ ಊಟಕ್ಕೆ ಬರಲಿಲ್ಲ. ಇವಾಗ ನೋಡು ಹೇಗೆ ಸುಮ್ಮನೆ ಕೂತ್ಕೊಂಡು ತಿಂತಿದ್ದಾರೆ ಅಂತ. ಮಗಳು ಕೈಯಾರೆ ತಿನ್ಸಿದ್ರೆ ಬೇಡ ಅನ್ನೋಕ್ಕಾಗುತ್ತಾ ಆರ್ತಿ? ಇವತ್ತು ಯಾವತ್ತೂ ಆಗದೆ ಇರೋ ಅಷ್ಟು ಹಸುವಾಗ್ತಾ ಇದೆ. ಯಾವತ್ತೂ ಸಿಗದೆ ಇರೋ ರುಚಿ ಸಿಗ್ತಾ ಇದೆ ಇವತ್ತು, ಅಲ್ವಾ? ನಂಗೂ ಅಷ್ಟೇ ತುಂಬಾ ತೃಪ್ತಿ ಅನ್ನಿಸ್ತಾ ಇದೆ. ಇದಕ್ಕೆಲ್ಲ ಇವಳಿಗೆ ಥ್ಯಾಂಕ್ಸ್ ಹೇಳಬೇಕು, ಏನ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಜನ್ಮದಲ್ಲಿ ನಮಗೂ ಇಂಥ ಖುಷಿ ಸಿಗತ್ತೆ ಅಂತ ನಾವು ಅನ್ಕೊಂಡೇ ಇರ್ಲಿಲ್ಲ. ನಿಜ ಹೇಳಬೇಕು ಅಂದ್ರೆ ನೀನ್ ಬಂದ್ಮೇಲೆನೆ ಮಕ್ಳಿರೋ ಮನೆ ಅಂದ್ರೆ ಹೇಗಿರುತ್ತೆ, ಮಕ್ಳ ಪ್ರೀತಿ ಅಂದ್ರೆ ಹೇಗಿರುತ್ತೆ ಅಂತ ನಮಗ್ ಗೊತ್ತಾಗಿದ್ದಾಗಿತ್ತು. ಇಪ್ಪತ್ಮೂರು ವರ್ಷ ಸಿಗದೆ ಇದ್ದಿದ್ದು ಎಷ್ಟೋ ಖುಷಿ ನೀನು ಬಂದ್ಮೇಲೆ ನಿನ್ನಿಂದ ಪಡ್ಕೊಂತಿದ್ದೀವಿ ನಕ್ಷತ್ರ. ಇದೆಲ್ಲ ನಾವು ಯಾವತ್ತೂ ಮರೆಯಲ್ಲ ಪುಟ. ಥ್ಯಾಂಕ್ ಯು. ನೋಡಮ್ಮ, ಕಡೆಯದಾಗಿ ಇನ್ನೊಂದ್ಸತಿ ಫೋನ್ ಮಾಡ್ತೀನಿ. ಅವಳು ಫೋನ್ ಎತ್ ಮಾತಾಡಿದ್ರೆ ಮಾತಾಡಿದ್ಲು, ಇಲ್ಲ ಅಂದ್ರೆ ಅವಳು ಹಣೆ ಬಾರ ಅಂತ ಸುಮ್ಮನೆ ಆಗ್ತೀನಿ. ಡ್ಯಾಮ್ ದಿಸ್ ಮ್ಯಾನ್, ಎಷ್ಟು ಸಲ ಕಾಲ್ ಡಿಸ್ಕನೆಕ್ಟ್ ಮಾಡಿದ್ರು ಪದೇ ಪದೇ ಕಾಲ್ ಮಾಡ್ತಾನೆ. ಹಲೋ, ಇವಾಗ ಕೊಟ್ಟಿರೋ ದುಡ್ಡೇ ಜಾಸ್ತಿ, ಇನ್ ಒಂದ್ ಪೈಸಾನು ಸಿಗಲ್ಲ. ಸುಮ್ಮನೆ ನನಗೆ ಕಾಲ್ ಮಾಡಿ ಇರಿಟೇಟ್ ಮಾಡಬೇಡಿ, ಫೋನ್ ಇಡಿ.
ಅಮ್ಮ ತಾಯಿ ಸ್ವಲ್ಪ ಕೇಳಿಸ್ಕೊ. ಓಹೋ, ಏನ್ ಒಳ್ಳೆ ಎಕ್ಸ್ಪ್ರೆಸ್ ರೈಲ್ ತರ ಓಡ್ತಾನೆ ಇದ್ಯಾ. ನಾನ್ ನಿನ್ಗೆ ದುಡ್ಡು ಕೇಳಕ್ ಫೋನ್ ಮಾಡ್ಲಿಲ್ಲಮ್ಮ. ವಿಷಯ ಕೇಳ್ಬೇಕು ಅಂದ್ರೆ ಕೇಳಿಸ್ಕೊ, ಇಲ್ಲ ಅಂದ್ರೆ ನಿನ್ ಹಡೆ ಬರ, ನಾನ್ ಫೋನ್ ಇಡ್ತೀನಿ. ಹಲೋ ಹಲೋ ಹಲೋ, ಏನ್ ಹೇಳಿ, ಯಾಕೆ ಕಾಲ್ ಮಾಡಿದ್ದು? ಇದನ್ನ ಅವಾಗ್ಲೇ ಕೇಳಿದಿದ್ರೆ ಇಷ್ಟುದ್ದ ಮಾತೇ ಬರ್ತಿರ್ಲಿಲ್ಲ. ನೋಡು, ಸ್ವಲ್ಪ ಗುಂಡ್ಗೆ ಗಟ್ಟಿ ಮಾಡ್ಕೋ. ನಿಂಗ್ ಯಾಕೋ ಕೇಡ್ಗಾಲ ಹತ್ರ ಬಂದಿದೆ ಅನ್ಸ್ತಿದೆ. ವಾಟ್ ದ ಹೆಲ್, ಅಂತದೇನಾಯ್ತು? ಇನ್ನೇನು, ನಿನ್ ಗುಟ್ಟೆಲ್ಲ ರಟ್ಟಾಯ್ತು. ಭೂಪತಿಗೆಲ್ಲ ವಿಷಯ ಗೊತ್ತಾಗಿದೆ. ಎಲ್ಲ ಅಂದ್ರೆ ಏನು, ಏನ್ ಗೊತ್ತಾಯ್ತು? ಇದನ್ನೆಲ್ಲ ಮಾಡ್ಸಿದ್ದು ನೀನೇ ಅಂತ ಗೊತ್ತಾಗಿದೆ ತಾಯಿ. ಅದನ್ನ ಹೇಳೋಣ ಅಂತಾನೆ ನಾನು ಅವಾಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ. ನೀನ್ ನೋಡಿದ್ರೆ ಫೋನ್ ಎತ್ತಾ ಇಲ್ಲ. ಆಗ್ಲೇ ಭೂಪತಿ ಮನೆಗೆ ಬಂದಿದ್ದ. ಇದ್ರಿಂದ ಯಾರಿದ್ದಾರೆ, ಏನ್ ಕತೆ ಅಂತ ಹೇಳ್ದೆ ಹೋದ್ರೆ ಪೊಲೀಸ್ ಅವ್ರ ಕೈಲಿ ಬಾಯ್ ಬಿಡಿಸ್ಬೇಕಾಗತ್ತೆ ಅಂತ ಹೆದರ್ಸ್ದ. ಅದಕ್ಕೆ ಎಲ್ಲ ಬಾಯ್ ಬಿಟ್ಟೆ. ನಿನ್ ಹಣೆ ಬಾರಕ್ಕೆ ನಾವ್ಯಾಕೆ ಜೈಲ್ಗೆ ಹೋಗ್ಬೇಕು? ನೋಡು, ಇನ್ ಮುಂದೆ ನೀನುಂಟು ಅವನುಂಟು. ನೀನ್ ದುಡ್ಡು ಬೇಡ, ನೀನ್ ಸವಾಸನೂ ಬೇಡ. ಇಡ್ತೀನಮ್ಮ, ಇಡ್ತೀನಿ. ದೊಡ್ಡ ನಮಸ್ಕಾರ. ಹಲೋ ಮಿಲ್ಲಿ. ಹಾಯ್ ಮ್ಯಾಮ್, ಎಲ್ಲಿದ್ದೀರಾ? ಏನ್ ಪಾರ್ಟಿ ಜೋರಾ? ಸರ್ ಎಲ್ಲಿ ಕರ್ಕೊಂಡು ಹೋದ್ರು? ಏನ್ ಸರ್ಪ್ರೈಸ್ ಕೊಟ್ರು? ಹಲೋ ಮ್ಯಾಮ್. ಓ ಸರ್ ಅಲ್ಲೇ ಇದ್ದಾರಾ? ಅದಕ್ಕೆ ಏನು ಮಾತಾಡ್ತಿಲ್ವಾ? ಸರಿ ಸರಿ, ಎಂಜಾಯ್ ಮಾಡಿ. ನಾನು ಏನೂ ಡಿಸ್ಟರ್ಬ್ ಮಾಡಲ್ಲ. ಅಲ್ಲೆಲ್ಲ ಓಕೆನಾ ಅಂತ ಕೇಳಕ್ಕೆ ಕಾಲ್ ಮಾಡಿದೆ ಅಷ್ಟೇ. ಲಕ್ಕಿ ಮ್ಯಾಮ್, ನೀವು ವೆರಿ ಲಕ್ಕಿ. ಭೂಪತಿ ಸರ್ ತರ ರೊಮ್ಯಾಂಟಿಕ್ ಹುಡ್ಗ ಯಾರಿಗೂ ಸಿಗಲ್ಲ. ಕಳ್ಳಿ, ಎಂಜಾಯ್ ಮಾಡಿ. ಬಾಯ್. ಮಿಲ್ಲಿ, ಮಿಲ್ಲಿ ಲಿಸನ್ ಟು ಮೀ. ನನಗ್ ಭಯ ಆಗ್ತಿದೆ ಮಿಲ್ಲಿ. ಇವ್ನು ಏನೇನೋ ಪ್ಲಾನ್ ಮಾಡ್ತಿದ್ದಾನೆ, ಏನೇನೋ ನಡೀತಿದೆ ಇಲ್ಲಿ. ಮ್ಯಾಮ್ ಭಯನಾ? ಯಾಕೆ? ಸರ್ ಏನ್ ಮಾಡಿದ್ರು? ಮ್ಯಾಮ್ ಅಲ್ಲ ಮ್ಯಾಮ್, ಮ್ಯಾಮ್ ಏನಾಗ್ತದೆ? ಏನ್ ಮಾಡ್ತಿದ್ದಾರೆ? ಶ್ವೇತಾ, ಬರ್ತಾ ಎಷ್ಟು ಆರಾಮಾಗಿ ರಿಲ್ಯಾಕ್ಸ್ ಆಗಿದ್ರಿ, ಈಗ ಯಾಕೆ ಮುಖ ಬಾಡೋಗಿದೆ? ಎನಿಥಿಂಗ್ ರಾಂಗ್ ಇದ್ರೆ ಹೇಳಿ. ಎಲ್ಲಾನು ಮನ್ಸಲ್ಲೇ ಇಟ್ಕೊಂಡು ಒಳ್ಳೊಳ್ಗೆ ನಡೆಸಬಾರ್ದಂತೆ, ಮುಚ್ಚಿಟ್ಕೋಬಾರ್ದು ಅಂತ ಹೇಳ್ದೆ. ಹೇಳಿ. ಇವತ್ ನೀವ್ ಒಂಥರ ವಿಚಿತ್ರವಾಗಿ ಮಾತಾಡ್ತಿದ್ದೀರ ಭೂಪತಿ, ಅದಕ್ಕೆ ನಂಗೆ ಕನ್ಫ್ಯೂಸ್ ಆಗ್ತದ. ಪ್ರಾಬಬ್ಲಿ ಈ ಸರ್ಪ್ರೈಸಸ್ ಎಲ್ಲ ನೋಡಿ ನಿಮ್ಗೆ ಹಾಗೆ ಅನ್ನಿಸ್ತಿರ್ಬೋದು ಶ್ವೇತಾ. ನೀವ್ ಇದಕ್ಕೆ ಹೀಗಂದ್ರೆ ಎಂಡ್ ಪಾರ್ಟ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಕಳ್ದೋಗ್ಬಿಡ್ತೀರಾ ಅನ್ಸುತ್ತೆ. ಐಸ್ ಕ್ರೀಮ್? ಸಾಕು. ಸಾಕಾ?
ಸರಿ ಬನ್ನಿ, ಎಲ್ಲಿಗೆ? ಹೇಳ್ತೀನಿ ಬನ್ನಿ. ಬಟ್ ಎಲ್ಲಿಗೆ ಭೂಪತಿ? ಹೇಳ್ತೀನಿ ಬನ್ನಿ. ಎಲ್ಲಾ ವಿಷಯನೂ ಇಲ್ಲೇ ಹೇಳ್ಬೇಕಷ್ಟೇ. ರಿಲೇಶನ್ಶಿಪ್ ಅಲ್ಲಿ ನಂಬಿಕೆ ಮುಖ್ಯ ಅಲ್ವಾ? ಬನ್ನಿ. ಇದು ಭೂಪತಿ ಇದ್ಯಾಕೆ? ಹೆದರ್ಕೋಬಿಡಿ ಶ್ವೇತಾ, ನಿಮ್ಮನ್ನು ಒಬ್ಬರನ್ನೇ ಬಿಟ್ಟು ಎಲ್ಲೂ ಹೋಗಲ್ಲ. ಹೋಗೋಣ.